ನಮ್ಮ ಬೆಂಗಳೂರಿನ ಸುದ್ದಿಗೆ ಮತ್ತೆ ಸ್ವಾಗತ. ಖ್ಯಾತ ರಾಜಕಾರಣಿಗಳ ವಂಶದ ಕುಡಿಗಳು ಅವರು. ಆದರೆ ಮಾಡಿದ್ದು ಮಾತ್ರ ಮಾನ ಕಳೆಯುವಂತಹ ಕೆಲಸ. ಐಷಾರಾಮಿ ಬದುಕಿನ ನಶೆಯಲ್ಲಿ ಪೊಲೀಸರ ಮೇಲೆ ದರ್ಪ ತೋರಿಸಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು, ನಾವು ದೊಡ್ಡ ರಾಜಕಾರಣಿಗಳ ಮನೆಯ ಮಕ್ಕಳು ಅನ್ನೋ ಅಮಲು ಈ ಯುವಕರ ನೆತ್ತಿಗೇರಿತ್ತು. ಇದೇ ಅಹಮ್ಮಿನಲ್ಲಿ ತಾವೇನು ಮಾಡಿದ್ರು ನಡೆಯುತ್ತೆ ಅಂತಾನೆ ಅಂದುಕೊಂಡಿದ್ರು. ಪೊಲೀಸರ ಮೇಲೆ ದರ್ಪ ತೋರಿಸಿದ ಯುವಕರು ಕುಟುಂಬದ ಹಿರಿಯರು ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ಈ ರೀತಿ ಅಹಂಕಾರದಿಂದ ವರ್ತಿಸಿದವರು ಬೇರಾರೂ ಅಲ್ಲ, ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಕೌಶಿಕ್ ಗಣೇಶ್ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಸಂಬಂಧಿ ಆದಿತ್ಯ ರೆಡ್ಡಿ. ಕೌಶಿಕ್ ಹಾಗೂ ಆದಿತ್ಯ ಮೊನ್ನೆ ಭಾನುವಾರ ಮೋಜು ಮಾಡೋಕೆ ಅಂತ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೊರಟಿದ್ರು. ರೇಸ್ ಕೋರ್ಸ್ ರಸ್ತೆಯಲ್ಲಿ ಶರವೇಗದಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕರ್ಕಶ ಶಬ್ದ ಮಾಡುತ್ತಾ ವೇಗವಾಗಿ ಹೊರಟ 3 ಕಾರುಗಳನ್ನ ಬೆನ್ನು ಹತ್ತಿದ ಪಿಎಸ್ಐ ಶ್ರೀನಿವಾಸ್ಗೆ ಕಾರುಗಳು ಸಿಕ್ಕಿದ್ದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ. ಆಗ ಶುರುವಾಯ್ತು ನೋಡಿ ದೊಡ್ಡವರ ಮಕ್ಕಳ ದರ್ಪ. 5 ಯುವಕರಿದ್ದ ತಂಡದಲ್ಲಿ ಕೌಶಿಕ್ ಗಣೇಶ್ ಪೊಲೀಸರಿಗೆ ಆವಾಜ್ ಹಾಕಿದ್ದ. ನಾನ್ ಯಾರು ಗೊತ್ತಾ? ಎಸ್.ಎಂ. ಕೃಷ್ಣನ ಮೊಮ್ಮಗ. ಇವನ್ ಯಾರು ಗೊತ್ತಾ? ಇವನು ಆದಿತ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಸಂಬಂಧಿ. ನಮ್ಮ ವಿರುದ್ಧ ದೂರು ದಾಖಲಿಸಿದ್ರೆ ನಿಮ್ಮ ಗ್ರಹಚಾರ ಬಿಡಿಸ್ಬಿಡ್ತೀವಿ ಅಂತ ಪೊಲೀಸರನ್ನ ಹೆದರಿಸಿದ್ದಾರೆ. ಆದ್ರೆ ಇದಕ್ಕೆ ಜಗ್ಗದ ಖಡಕ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಕಾರುಗಳನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಆದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಯುವಕರು ಬೆದರಿಕೆಯನ್ನ ಹಾಕಿದ್ದಾರೆ. ನಂತರ ಪೊಲೀಸರು 1 ಕಾರನ್ನ ವಶಕ್ಕೆ ಪಡೆದು 6 ಕೇಸ್ಗಳನ್ನ ಜಡಿದು ದಂಡ ಪಾವತಿಸಿಕೊಂಡ್ರು. ಕಾರ್ ನಂಬರ್ ತಪ್ಪಾಗಿ ಕೊಟ್ಟಿದ್ದಲ್ಲದೆ ಠಾಣೆಯಲ್ಲಿ ಬೆದರಿಕೆ ಹಾಕಿಸಿದ್ರಿಂದ ಎಸ್ಐ ಶ್ರೀನಿವಾಸ್ 3 ಯುವಕರ ವಿರುದ್ಧ ಹೈಗ್ರೌಂಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಐಪಿಸಿ ಸೆಕ್ಷನ್ 353, 504 ಹಾಗೂ 506 ಅಡಿ ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಪ್ರಾಣ ಬೆದರಿಕೆ ಕೇಸನ್ನ ದಾಖಲಿಸಿದ್ದಾರೆ. ಸುಮ್ಮನಿರಲಾರದೆ ಇರುವೆ ಬಿಟ್ಟುಕೊಂಡ್ರು ಅನ್ನೋ ಹಾಗೆ ಈ ಹುಡುಗರು ಪೊಲೀಸರ ಮೇಲೆ ದರ್ಪ ತೋರಿಸಿ ತಮ್ಮ ಕುಟುಂಬದ ಮರ್ಯಾದೆಯನ್ನು ಹರಾಜು ಹಾಕಿದ್ದಾರೆ. ಬೆಂಗಳೂರಿನಿಂದ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.